ವೆಲ್ಕಮ್ ಬ್ಯಾಕ್. ಠಾಣೆ ನಿಮ್ಮಪ್ಪಂದ ಹೀಗಂತ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಅವರು ಪೊಲೀಸರಿಗೆ ಆವಾಜ್ ಹಾಕಿದ್ರು. ಇದರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐಗೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ಪೊಲೀಸರು ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸಿದ್ದ ಆರೋಪದ ಮೇಲೆ ಶಾಸಕ ಪುಂಜಾ ಆಪ್ತ ಬಿಜೆಪಿ ಯುವ ಮುಖಂಡ ರೌಡಿ ಶೀಟರ್ ಶಶಿರಾಜ್ ಶೆಟ್ಟಿಯನ್ನ ಪೊಲೀಸರು ಬಂಧಿಸಿದ್ರು. ಇದರಿಂದ ಕೆರಳಿದ ಹರೀಶ್ ಪುಂಜಾ ಮತ್ತು ಬೆಂಬಲಿಗರು ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ರು. ಈ ವಿಷಯ ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯುವ ಬೊಮ್ಮಾಯಿ ಅಶೋಕ್ ಅವರೇ, ಕಲ್ಲು ಕಳ್ಳರ ರಕ್ಷಣೆಗೆ ಪೊಲೀಸರ ಮೇಲೆ ಗೂಂಡಾಗಿರಿ ನಡೆಸಿರುವ ನಿಮ್ಮ ಶಾಸಕ ಹರೀಶ್ ಪುಂಜಾ ವರ್ತನೆ ಬಗ್ಗೆ ಏನಂತೀರಾ ಅಂತ ಪ್ರಶ್ನಿಸಿದೆ. ಬಿಜೆಪಿ ಮುಖಂಡರ ಗೂಂಡಾಗಿರಿ ವರ್ತನೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಿಲ್ವಾ? ಇವರಿಗೇನ್ ಶಿಕ್ಷೆ ಕೊಡಬೇಕು? ನೀವೇ ಸಲಹೆ ಕೊಡಿ ಅಂತ ಬಿಜೆಪಿಗರನ್ನ ಕೆಣಕಿದೆ. ಜಾಗ್ರತೆ ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ನಿಮ್ಮ ಅಪ್ಪನ ನೀವು ನಿಮ್ದು ಅಪ್ಪನ ತಿಳಿದಿದ್ದೀರಿ ನೀವು ಸಾರ್ವಜನಿಕ ಅಂದ್ರೆ ನೀವು ಅಮಾಯಕರ ದೌರ್ಜನ್ಯ ಮಾಡ್ತೀರಿ ನೀವು ಅಮಾಯಕರ ದೌರ್ಜನ್ಯ ಮಾಡಿದ ಸೆಷನ್ ನಿಮ್ದು ಬೆಳ್ತಂಗಡಿ ಶೇಖರಣ್ಣ ನಿಮ್ದು ಅಮಾಯಕರ ದೌರ್ಜನ್ಯ ಮಾಡಿದ ಪೊಲೀಸರ ಮೇಲೆ ಯಾಕೆ ಆವಾಜ್ ಆಗ್ತೀರಿ? ಕಾನೂನು ಮೂಲಕ ಫೈಟ್ ಮಾಡಿ, ಸುಳ್ಳು ಅಂತ ಪ್ರೂವ್ ಮಾಡ್ಕೊಳ್ಳಿ. ಅದು ಬಿಟ್ಟು ಹೋಗ ಅಲ್ಲಿ ಅವ್ರ ಮೇಲೆ ಎಗರಾಡಿ ಏನು ಪ್ರಯೋಜನ? ಮೀಸಲಾತಿ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಿರುಚಿದ ವಿಡಿಯೋ ಹಂಚಿಕೊಂಡಿದ್ದ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡು ಪೋಸ್ಟ್ ಹಾಕಿದ ಆರೋಪದ ಮೇಲೆ ಮಿಕು ಮಾತ್ರೆ ಹೆಸರಿನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಒಬ್ಬರನ್ನ ಬೆಂಗಳೂರು ಸೈಬರ್ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ನೀಡಿದಂತಹ ದೂರಿನ ಮೇರೆಗೆ ಪೊಲೀಸರು ಗೋವಾದಲ್ಲಿ ಬಿಕು ಮಾತ್ರೆಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದಕ್ಕೆ ಬಿಜೆಪಿ ಫುಲ್ ಗರಂ ಆಗಿದೆ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ, ವಿಜಯೇಂದ್ರ, ತೇಜಸ್ವಿ ಸೂರ್ಯರಿಂದ ಹಿಡಿದು ಹಲವರು ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಟೀಕಾಕಾರನ್ನ ಹತ್ತಿಕ್ತಾ ಇದೆ. ನಾವು ಬಿಕು ಮಾತ್ರೆಗೆ ಅಗತ್ಯ ಕಾನೂನು ನೆರವು ಒದಗಿಸ್ತೀವಿ ಅಂತ ಘೋಷಿಸಿದೆ. 1998ರಲ್ಲಿ ಭಾರೀ ಸದ್ದು ಮಾಡಿದ್ದ ಬಾಂಬೆ ಅಂಡರ್ ವರ್ಲ್ಡ್ ಆಧಾರಿತ ಸತ್ಯ ಚಿತ್ರದಲ್ಲಿ ಒಂದು ಪಾತ್ರದ ಹೆಸರು ಬಿಕು ಮಾತ್ರೆ. ಇದೇ ಬಿಕು ಮಾತ್ರೆ ಹೆಸರನ್ನ ಮುಂಬೈಯ ಚಾಡಾನ್ ಹೆಸರಿನಲ್ಲಿ ಖಾತೆ ಹೊಂದಿರುವಂತಹ ವ್ಯಕ್ತಿ ಇಟ್ಕೊಂಡಿದ್ದಾರೆ. ಆದರೆ ಬಂಧಿತನ ಅಸಲಿ ಮಾಹಿತಿ ಎಲ್ಲಿಯೂ ಇಲ್ಲ. ಅಂಜಲಿ ಹತ್ಯೆಯಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಅವರ ಸಹೋದರಿ ಯಶೋಧ ಚೇತರಿಸಿಕೊಂಡಿದ್ದಾರೆ. ಫಿನಾಯಿಲ್ ಕುಡಿದು ಆತ್ಮಹತ್ಯೆಗೆ ಯತ್ನವನ್ನ ನಡೆಸಿದ್ರು ಯಶೋಧ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇದೀಗ ಮನೆಗೆ ಬಂದಿದ್ದಾರೆ. ಇಡೀ ಸಮಾಜ ನಮ್ಮ ಪರ ನಿಂತಿದೆ. ಆದರೆ ಪೊಲೀಸರು ಆರೋಪಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಅಂತ ಅಂಜಲಿ ಅಜ್ಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಮಧ್ಯೆ ಅಂಜಲಿ ಮನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅರವಿಂದ ಬೆಲ್ಲದ್ ಸೇರಿ ಹಲವರು ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಜೋಶಿ ವೈಯಕ್ತಿಕವಾಗಿ 50,000 ರೂಪಾಯಿ ಚೆಕ್ ಕೊಟ್ಟರು. ನಂತರ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಮಧ್ಯೆ ಎಡಿಜಿಪಿ ಆರ್ ಹಿತೇಂದ್ರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ರು. ಅಂಜಲಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಎಡಿಜಿಪಿ ಕಾಲಿಗೆ ಬಿದ್ದ ಅಂಜಲಿ ಕುಟುಂಬಸ್ಥರು ಸೂಕ್ತ ಪರಿಹಾರ, ಭದ್ರತೆಗೆ ಮನವಿಯನ್ನ ಮಾಡಿದ್ರು. ಸಿದ್ದರಾಮಯ್ಯನವರು ಹೊಣೆಗೇಡಿತನದ ಹೇಳಿಕೆಯನ್ನ ಕೊಟ್ಟಿದ್ದರ ಪರಿಣಾಮ ಇವತ್ತು ಈ ಘಟನೆ ಆಗಿದೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಗವರ್ಮೆಂಟ್ ಸೀರಿಯಸ್ ಇಲ್ಲ. ಕಳೆದ 4 ತಿಂಗಳಲ್ಲಿ ರಾಜ್ಯದಲ್ಲಿ 430 ಕೊಲೆ, 692 ರೈತರ ಆತ್ಮಹತ್ಯೆ ಬಹಳ ಜಾಸ್ತಿ ಆಗಿದೆ. ಇದರ ಸಂಪೂರ್ಣ ತನಿಖೆಯನ್ನ ಫಾಸ್ಟ್ ಟ್ರ್ಯಾಕ್ ದಲ್ಲಿ ಮಾಡಬೇಕು. ಇದಕ್ಕೆ ಸರ್ಕಾರ ಮತ್ತು ಗೃಹ ಮಂತ್ರಿಗಳ ವೈಫಲ್ಯವೇ ಸ್ಪಷ್ಟವಾದಂತಹ ಕಾರಣ ಇದೆ. ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ಗಾಂಜಾ ಮಾರೋರ್ ಕಡೆಯಿಂದ ರೊಕ್ಕ ತಗೊಳ್ಳೋದು, ಇಸ್ಪೀಟ್ ಆಡ್ಸೋರ್ ಕಡೆಯಿಂದ ರೊಕ್ಕ ತಗೊಳ್ಳೋದು, ಈ ರೀತಿ ಕೆಲಸ ಪೊಲೀಸರು ಮಾಡಕತ್ರ. ಸಂಪೂರ್ಣ ಕಾರಣ ರಾಜ್ಯದಲ್ಲಿ ನಡೆದಿರುವಂತ ಭ್ರಷ್ಟಾಚಾರ. ಆದ್ರೆ ಅಧಿಕಾರಿಗಳಿಗೆ ಕೇಳಾಕ ಒಂದು ಮಾನಸಿಕ ಧೈರ್ಯ ಇರ್ತೈತಿ, ಅಧಿಕಾರಿಗಳು ಆಕ್ಷನ್ ಮಾಡಿ ತೊಗೊಳಕ್ ಆಗ್ತೈತಿ. ಇಲ್ಲಿ 2 ಮಾಡಿದ್ರು ಸ್ವಲ್ಪ ನಮಗೂ ಕೂಡ ಬೇಜಾರಾಗಿದೆ. 1-2 ಆಗಿದ್ದಕ್ಕೆ ನಾನು ಬಂದು ಇಲ್ಲೆಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದೀವಿ. ವಿಶ್ವ ಆಯ್ತಾನೆ ಸರ್, ಆ ವಿಶ್ವ ಜೊತೆ ಅಲ್ಲಿರುವಂತಹ ಸಿಬ್ಬಂದಿಗಳು 3-4 ತಿಂಗಳ ನಿರಂತರವಾಗಿ ಸಂಪರ್ಕ ಇದ್ದಾರೆ ಸರ್. ಆ ಸಿಬ್ಬಂದಿಗಳಿಗೆ ಯಾಕೆ ಇದು ಇಲ್ಲ ಸರ್? ನೀವು ಹೇಳಿದ ಮಾಹಿತಿಗಳು ಕೂಡ ನನ್ನ ಕಿವಿಗೆ ಕೂಡ ಸಾಯಂಕಾಲದಿಂದ ಬಿದ್ದಿದೆ. ಅದ್ರ ಬಗ್ಗೆ ಕ್ರಮ 100% ಆಗುತ್ತೆ. ರಾಜಕೀಯದ ಒತ್ತಡ ಇದೆ ಪೊಲೀಸ್ ಅಧಿಕಾರಿಗಳ ಮೇಲೆ. ಯಾವ ಒತ್ತಡ? ಯಾವುದು ಒತ್ತಡ ಇಲ್ಲ. ಕಾನೂನು ಅದರ ಪ್ರಕಾರ ಕೆಲಸ ಮಾಡಬೇಕು. ಹೌದು, ಭಾವನೆಗಳಿಗೆ ಕಾನೂನಲ್ಲಿ ಯಾವುದೇ ರೀತಿಯಾದಂತಹ ಮನ್ನಣೆ ಸಿಗಲ್ಲ. ಆದರೆ ಆ ಕುಟುಂಬಕ್ಕೆ ಒಂದು ಸಹಜ ಆಕ್ರೋಶ ಇರುತ್ತೆ. ಮನೆಯವಳನ್ನ ಕಳ್ಕೊಂಡಿದ್ದೀನಿ, ಆದರೂ ಅವನು ಯಾರಿಗೋ ಟ್ರೀಟ್ಮೆಂಟ್ ಕೊಡ್ತಿದ್ದಾನೆ ಅಂತ. ಬಟ್ ಇಂಥ ಘಟನೆಗಳು ಮರುಕಳಿಸದೇ ಇರೋ ಹಾಗೆ, ತಕ್ಕ ಶಾಸ್ತಿ ಆಗೋ ಹಾಗೆ ಮಾಡಿದಾಗ ಆ ವಿಶ್ವಾಸ ಬರುತ್ತೆ. ಓಕೆ, ಕಾನೂನು ಗಟ್ಟಿಯಾಗಿದೆ, ಇಂಥವ್ರಿಗೆ ಶಿಕ್ಷೆ ಆಗುತ್ತೆ, ಆ ಮೂಲಕವಾದರೂ ನಮಗೆ ನ್ಯಾಯ ಸಿಗುತ್ತೆ ಅಂತ. ಮತ್ತೆ ಘಟನೆಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ, ಇವನಿಗೆ ಸರಿಯಾದ ಶಿಕ್ಷೆ ಆಗೋ ಹಾಗೆ ಮಾಡಿ ಅಷ್ಟೇ. ಬೆಂಗಳೂರಿನಿಂದ ಕೊಚ್ಚಿಗೆ ತೆರಳ್ತಾ ಇದ್ದ ಏರ್ ಇಂಡಿಯಾ
ಎಕ್ಸ್‌ಪ್ರೆಸ್ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಂತಹ ಘಟನೆ ಕಳೆದ ರಾತ್ರಿ ಆಯಿತು. ಕೂಡಲೇ ಎಚ್ಚೆತ್ತ ಪೈಲಟ್ ವಿಮಾನವನ್ನು ಕೆಂಪೇಗೌಡ ಏರ್ಪೋರ್ಟ್ಗೆ ಮರಳಿಸಿ ತುರ್ತು ಭೂಸ್ಪರ್ಶ ಮಾಡಿದ್ದಾರೆ. ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಇದನ್ನು ಗಮನಿಸಿದ ಸಿಬ್ಬಂದಿ ಕೂಡಲೇ ಎಟಿಸಿಗೆ ಮಾಹಿತಿ ಕೊಟ್ಟರು. ವಿಮಾನದಲ್ಲಿ 179 ಪ್ರಯಾಣಿಕರು ವಿಪರೀತವಾಗಿ ಗಾಬರಿಗೊಂಡಿದ್ರು. ಯಾವುದೇ ಭಯ ಬೇಡ ಅಂತ ಹೇಳುತ್ತಲೇ ಸಿಬ್ಬಂದಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಅಗತ್ಯ ತಯಾರಿಗಳನ್ನು ನಡೆಸಿಕೊಂಡ್ರು. ರನ್ವೇ ಮೇಲೆ ಕ್ರಾಶ್ ಲ್ಯಾಂಡ್ ಆದ ವಿಮಾನದಿಂದ ಪ್ರಯಾಣಿಕರೆಲ್ಲ ಓಪನ್ ಎಕ್ಸಿಟ್ ಮೂಲಕ ಹೊರಬಂದ್ರು. ಈ ಹಂತದಲ್ಲಿ ಕೆಲ ಪ್ರಯಾಣಿಕರಿಗೆ ಗಾಯವಾಯಿತು. ಅಷ್ಟೊತ್ತಿಗೆ ರೆಡಿಯಾಗಿ ನಿಂತಿದ್ದ ಅಗ್ನಿಶಾಮಕ ಪಡೆ ವಿಮಾನದ ಬೆಂಕಿಯನ್ನು ನಂದಿಸುವ ಕೆಲಸ ಮಾಡಿದ್ರು. ಆಗಿರುವಂತಹ ಅನಾಹುತಕ್ಕೆ ಏರ್ ಇಂಡಿಯಾ ವಿಷಾದವನ್ನು ವ್ಯಕ್ತಪಡಿಸಿದೆ. ಘಟನೆಗೆ ಕಾರಣವೇನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತೀವಿ. ಶುಕ್ರವಾರವಷ್ಟೇ ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದಂತಹ ವಿಮಾನದಲ್ಲಿಯೂ ಕೂಡ ಅಗ್ನಿ ಅವಘಡ ಸಂಭವಿಸಿತ್ತು. ಅದೃಷ್ಟವಶಾತ್ ಆಗೇನೂ ಆಗಿರಲಿಲ್ಲ. ಹಿಂದಿಂದನೇ ಆಗ್ತಾ ಇದ್ರೆ ಯಾರಿಗೆ ವಿಶ್ವಾಸ ಬರುತ್ತೆ ಈ ಫ್ಲೈಟಲ್ಲಿ ಹೋಗಬೇಕು ಅಂತ? ಭಯ ಉಡ್ಸುತ್ತೆ. ನೀವೇನೇ ಅವ್ರಿಗೆ ಧೈರ್ಯ ಹೇಳಿರ್ಬೋದು, ಆ ಕ್ಷಣದಲ್ಲಿ ಹೋಯ್ತು ಜೀವ ಅಂತಲೇ ಎಲ್ರಿಗೂ ಗಾಬರಿ ಆಗಲ್ವಾ? ಅಬ್ಬಾ, ಇಡೀ IPL ಅತಿ ಹೆಚ್ಚು ತುದಿಗಾಲ್ನಲ್ಲಿ ನಿಲ್ಲಿಸಿದಂತಹ ಪಂದ್ಯ ಅಂದರೆ ಕಳೆದ ರಾತ್ರಿ ಆದಂತಹ ಪಂದ್ಯ ನೋಡಿ. ಬೆಂಗಳೂರಿನಲ್ಲಿ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ RCB ರೋಚಕ ಗೆಲುವನ್ನು ಸಾಧಿಸಿತು. ಈ ಮೂಲಕ 17ನೇ ಆವೃತ್ತಿಯಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತು. ಈ ಸಂಭ್ರಮದಲ್ಲಿ ಮಧ್ಯರಾತ್ರಿಯೇ ಇಡೀ ಬೆಂಗಳೂರು ಮಿಂದೆದ್ದಿತ್ತು. ಚೆನ್ನೈ ವಿರುದ್ಧ RCB ಗೆಲುವು ಸಾಧಿಸುತ್ತಿದ್ದಂತೆ ಬೆಂಗಳೂರಿನ ರಸ್ತೆಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಮಧ್ಯರಾತ್ರಿ 2 ಗಂಟೆಯವರೆಗೂ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾದು ನಿಂತಿದ್ದ ಸಾವಿರಾರು ಅಭಿಮಾನಿಗಳು RCB ತಂಡವನ್ನು ಖುಷಿಯಿಂದ ಹೋಟೆಲ್ಗೆ ಬೀಳ್ಕೊಟ್ರು. RCB ಫ್ಯಾನ್ಸ್ ಉತ್ಸಾಹಕ್ಕೆ ಎಣೇ ಇರಲಿಲ್ಲ. ಮಾಲ್ಗಳು, ಹೋಟೆಲ್ಗಳ ಬಿಗ್ ಸ್ಕ್ರೀನ್ಗಳಲ್ಲಿ ಪಂದ್ಯವನ್ನು ಅಭಿಮಾನಿಗಳು ಕಣ್ತುಂಬಿಕೊಂಡ್ರು. ಈ ಬಾರಿ ಕಪ್ ನಮ್ದೇ ಅಂತ ಘೋಷಣೆ ಮತ್ತೊಮ್ಮೆ ಮೊಳಗಲಿಕ್ಕೆ ಶುರುವಾಯಿತು. ಟ್ಯಾಂಕರ್ ಮೇಲೆ ಕುಣಿದಾಡಿದ್ರು. ಬರೀ ಬೆಂಗಳೂರು ಮಾತ್ರ ಅಲ್ಲ, ದೇಶ ವಿದೇಶದಲ್ಲೂ RCB ಫ್ಯಾನ್ಸ್ ವಿಜಯೋತ್ಸವವನ್ನು ಮಾಡಿದ್ದಾರೆ. ಚಿಕಾಗೋ ಸೇರಿ ವಿವಿಧೆಡೆ RCB ಅಭಿಮಾನಿಗಳು ಸಂಭ್ರಮಿಸಿದ್ರು. ಇನ್ನು ಘಾಟಿ ಸುಬ್ರಹ್ಮಣ್ಯದಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ರು. ಯಾದಗಿರಿಯಲ್ಲಿ ರಾತ್ರಿಯೆಲ್ಲ ತಮಟೆ ಸದ್ದು ಜೋರಾಗಿತ್ತು. ಫೈನಲ್ ಮ್ಯಾಚ್ನೇ ಗೆದ್ದ ಸಂಭ್ರಮ ಇತ್ತು. ಫೈನಲ್ ಮ್ಯಾಚ್ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಬಟ್ RCB ಫ್ಯಾನ್ಸ್ ಯಾವಾಗಲೂ ನಮ್ಮದೇ ಕಪ್ಪು ಅನ್ನೋದನ್ನು ಮಾತ್ರ ಮರೆಯಲ್ಲ. ರಜೆಗಳು ಮುಗಿಯೋ ಹೊತ್ತಿನಲ್ಲಿ ಎಲ್ಲ ತಿರುಪತಿ ತಿರುಮಲನ ದರ್ಶನ ಪಡಿಬೇಕು ಅಂತ ಆ ಕಡೆಗೆ ತಮ್ಮ ಮುಖವನ್ನು ಮಾಡಿದ್ದಾರೆ. ಅದರ ಪರಿಣಾಮ ಫುಲ್ ರಶ್. ತೆಲುಗು ರಾಜ್ಯಗಳ ಜೊತೆಗೆ ಕರ್ನಾಟಕ, ತಮಿಳುನಾಡಿನಿಂದ ಅಧಿಕ ಸಂಖ್ಯೆಯ ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಬಂದಿರುವ ಕಾರಣ ಸರಿಸುಮಾರು 3 ಕಿಲೋಮೀಟರ್ ಉದ್ದಕ್ಕೆ ಸರತಿ ಸಾಲು ಕಂಡು ಬಂದಿದೆ. ವೈಕುಂಠ ಕ್ಯೂ ಕಾಂಪ್ಲೆಕ್ಸ್, ನಾರಾಯಣಗಿರಿ ಶೆಡ್ಗಳು ತುಂಬ ಹೋಗಿವೆ. ರಿಂಗ್ ರೋಡ್ನಿಂದ ಆಕ್ಟೋಪಸ್ ಭವನದವರೆಗೂ ಕೂಡ ಭಕ್ತರ ಸರತಿ ಸಾಲು ಗಮನ ಸೆಳೆಯಿತು. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಕನಿಷ್ಠ 24 ಗಂಟೆ ಹಿಡಿತಾ ಇದೆ. ಸರತಿ ಸಾಲಿನಲ್ಲಿರುವ ಭಕ್ತರಿಗೆ ಕುಡಿಯುವ ನೀರು, ಅನ್ನಪ್ರಸಾದ, ಹಾಲನ್ನು TTD ಒದಗಿಸ್ತಾ ಇದೆ. 3 ದಿನದ ಮೊದಲು ದಿನಕ್ಕೆ 60,000 ಭಕ್ತರು ದರ್ಶನ ಪಡಿತಾ ಇದ್ರು. ಇದೀಗ ಭಕ್ತರ ಸಂಖ್ಯೆ 85,000ದಿಂದ 90,000ಕ್ಕೆ ಹೋಗಿದೆ. ಭಕ್ತರ ರಶ್ ಇನ್ನೂ ಕೆಲವು ದಿನಗಳ ಕಾಲ ಹೀಗೆ ಮುಂದುವರಿಯುವಂತಹ ಸಂಭವ ಇದೆ. ನಾರ್ಮಲ್ ಆಗಿ ತಿರುಪತಿಗೆ ಹೋಗ್ತೀವಿ ಅಂದ್ರೇ ಅಷ್ಟು ಕಾಯಬೇಕು, ರಶ್ ಇರುತ್ತೆ ಅಂತೀವಿ. ಇನ್ನು 3 ಕಿಲೋಮೀಟ್ರು 24 ಗಂಟೆ ಕಾಯೋದು ಅಂದರೆ ಏನು ಸಣ್ಣ ಮಾತಾ? ವ್ಯವಸ್ಥೆಗಳನ್ನೆಲ್ಲ ಮಾಡಿರ್ತಾರೆ ಬಿಡಿ, ಅದು ಬೇರೆ ವಿಷಯ. ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀರಿ, ಇಂತಹ ರಶಲ್ಲಿ ಅಷ್ಟೊತ್ತು ಕಾಯಬೇಕಾ? ಯೋಚನೆ ಮಾಡಿ. ಒಂದು ಸ್ವಲ್ಪ ಸಮಯ ಬಿಟ್ಟು ಹೋಗೋಣ, ಇನ್ಯಾವಾಗಾದರೂ ಹೋಗ್ಬೋದು, ದರ್ಶನ ಪಡಿಬಹುದು ಅಂತಂದು ಯಾಕೆ ಇಷ್ಟೊಂದು ಗೋಜಲು ಮಾಡಿಕೊಂಡು ಕಾಲು ತುಳ್ತಾ ಎಲ್ಲ ಮಾಡ್ಕೊಂಡು ಹೋಗೋದು? ಸ್ವಲ್ಪ ಯೋಚನೆ ಮಾಡಿ. ಅಟ್ಲೀಸ್ಟ್ ಹೋಗಿರೋರು ಬಿಡಿ, ಇನ್ಯಾರಾದರೂ ಹೋಗಬೇಕು ಅನ್ನೋರಾದರೂ ಒಂಚೂರು ಯೋಚನೆ ಮಾಡಿ. ಉತ್ತರ ಪ್ರದೇಶದ ಆಗ್ರಾದಲ್ಲಿ IT ಅಧಿಕಾರಿಗಳು ಭರ್ಜರಿ ಭೇಟಿಯನ್ನು ಆಡಿದ್ದಾರೆ. ಆಗ್ರಾದ 3 ಶೂ ವ್ಯಾಪಾರಿಗಳ ಮೇಲೆ IT ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ ಬಂಡಲ್ಗಟ್ಟಲೆ ದುಡ್ಡಿನ ಬೆಟ್ಟವನ್ನೇ ಪತ್ತೆ ಹಚ್ಚಿದ್ದಾರೆ. ತೆರಿಗೆ ವಂಚನೆ, ಅಕ್ರಮ ಆಸ್ತಿ ಆರೋಪದ ಮೇಲೆ ನಿನ್ನೆ ರಾತ್ರಿ ರೇಡ್ ಮಾಡಲಾಯಿತು. ನಿನ್ನೆ ರಾತ್ರಿಯಿಂದ ಅಧಿಕಾರಿಗಳು ಇನ್ನೂ ದುಡ್ಡನ್ನು ಎಣಿಸ್ತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಎಣಿಕೆ ಕಾರ್ಯ 60 ಕೋಟಿವರೆಗೆ ಹೋಗಿದೆ. ಇನ್ನೂ ಎಣಿಕೆ ಮಾಡೋದು ಬೇಕಾದಷ್ಟಿದೆ. ಅಧಿಕಾರಿಗಳು ದುಡ್ಡನ್ನು ಎಣಿಸಿ ಸುಸ್ತು ಹೊಡೆದು ಹೋಗಿದ್ದಾರೆ. ಒಟ್ಟು ಮೊತ್ತ 100 ಕೋಟಿ ದಾಟುವ ಸಾಧ್ಯತೆ ಇದೆ. ಅಲ್ಲದೆ 25 kg ಚಿನ್ನವನ್ನು ಪತ್ತೆ ಹಚ್ಚಲಾಗಿದೆ. ಶೂ ವ್ಯಾಪಾರಿ ಅಂತೀರಿ, ಇಷ್ಟೊಂದು ದುಡ್ಡನ್ನ ಮನೇಲಿ ಯಾಕೆ ಇಟ್ಕೋತೀರಿ? ತೆರಿಗೆ ವಂಚನೆ ಮಾಡಬೇಕು ಅನ್ನೋ ಉದ್ದೇಶನ? ನಿಮ್ಮಂಥವ್ರಿಗೆಲ್ಲ ಏನು ಶಿಕ್ಷೆ ಆಗಲ್ಲ ಬಿಡಿಪ್ಪ, ಹಿಂಗೋ ದಾಟ್ಕೊಂಡ್ಬಂದ್ಬಿಡ್ತೀರಿ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ನಾಳೆ ಲೋಕಸಭಾ ಚುನಾವಣೆಗೆ ಮತದಾನ ನಡೆಯಲಿದೆ. ಅದಕ್ಕೂ ಮುನ್ನವೇ ಕಣಿವೆ ರಾಜ್ಯದಲ್ಲಿ ಉಗ್ರರ ಬಂದೂಕಿನ ನಳಿಕೆ ಸದ್ದು ಮಾಡಿದೆ. ಶೋಪಿಯಾನ್ ಮತ್ತು ಅನಂತನಾಗ್ ಜಿಲ್ಲೆಗಳಲ್ಲಿ ಉಗ್ರರು ರಣಕ್ಕೇಕೆ ಹಾಕಿದ್ದಾರೆ. ಶೋಪಿಯಾನ್ನಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಬಿಜೆಪಿಯ ಮಾಜಿ ಸರಪಂಚ ಎಜಾಜ್ ಅಹ್ಮದ್ ಸಾವನ್ನಪ್ಪಿದ್ದಾರೆ. ಅನಂತನಾಗ್ ಜಿಲ್ಲೆಯಲ್ಲಿ ಪ್ರವಾಸಕ್ಕೆ ಬಂದಿದ್ದ ಜೈಪುರದ ದಂಪತಿ ಗಾಯಗೊಂಡಿದ್ದಾರೆ. ಸದ್ಯ ಇಬ್ಬರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಿತಿಯಂತೂ ಚಿಂತಾಜನಕವಾಗಿದೆ. ಉಗ್ರರ ದಾಳಿಗೆ ಭಾರೀ ಆಕ್ರೋಶ ಸಹ ವ್ಯಕ್ತವಾಗಿದೆ. ಗುಂಡಾರಿಸಲಿಲ್ಲ ಅಂತಂದರೆ ತಿಂದನ್ನ ಜೀರ್ಣ ಆಗಲ್ಲ ಅನ್ಸುತ್ತೆ ಇಲ್ಲಿ ಜನಕ್ಕೆ. ಹಾಗಾಗಿ ಇದನ್ನು ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ಅವ್ರು ಜೀವಂತವಾಗಿದ್ದೀರಿ ಅನ್ನೋದು ಗೊತ್ತಾಗೋದು ಹೇಗೆ?
ತೈವಾನ್ನ ಸಂಸತ್ ರಣಾಂಗಣವಾಯಿತು. ವಿಧೇಯಕವೊಂದರ ಚರ್ಚೆ ವೇಳೆ ಆಡಳಿತ ಮತ್ತು ವಿಪಕ್ಷ ಸಂಸದರು ಪರಸ್ಪರ ದಾಳಿಯನ್ನ ಮಾಡಿಕೊಂಡಿದ್ದಾರೆ. ಒಬ್ಬರನ್ನೊಬ್ಬರು ಎತ್ತೆಸೆದು ಶರ್ಟ್ ಹಿಡಿದು ಬಡಿದಾಡ್ಕೊಂಡಿದ್ದಾರೆ. ಯಾವುದೇ ಕುಸ್ತಿಪಟುಗಳಿಗೂ ಕೂಡ ಕಡಿಮೆ ಇಲ್ಲದಂತೆ ಫೈಟ್ ಮಾಡಿದ್ದಾರೆ. ಅವ್ರಿಗೂ ಹೋಲಿಕೆ ಮಾಡೋದು ಬೇಡವೇನಪ್ಪ, ಇನ್ನೂ ಅವ್ರನ್ನ ಮೀರಿಸೋ ರೀತಿ ಇದೆ. ಕೆಲವರು ಟೇಬಲ್ ಮೇಲಿಂದ ಹಾರಿ ಸ್ಪೀಕರ್ ಕುರ್ಚಿ ಬಳಿ ತೆರಳಿ ತಳ್ಳಾಡ್ಕೊಂಡಿದ್ದಾರೆ. ಒಬ್ಬ ಸಂಸದನಂತೂ ವಿಧೇಯಕದ ಪ್ರತಿಯನ್ನ ಹರಿದೆಸೆದು ಸಂಸತ್ನಿಂದ ಹೊರಗೆ ಓಡೋಗಿದ್ದಾರೆ. ಮತ್ತೊಬ್ಬರಂತೂ ಮಹಿಳಾ ಸಂಸದರನ್ನ ಎತ್ತಿ ನೆಲಕ್ಕೆ ಒಗೆದಿದ್ದಾರೆ. ಇದಕ್ಕೆ ಸಂಬಂಧಿಸಿದ ದೃಶ್ಯ ವೈರಲ್ ಆಗಿದೆ. ಇವರೆಲ್ಲ ಜನಪ್ರತಿನಿಧಿಗಳು, ಇದೊಂದು ಸಂಸತ್ತು, ಅದಕ್ಕೆ ಆದಂತಹ ಘನತೆ, ಅದಕ್ಕೆ ಇವ್ರನ್ನೆಲ್ಲ ಆಯ್ಕೆ ಮಾಡಿ ಕಳಿಸೋದು, ತುಂಬ ಪಾವಿತ್ರ್ಯತೆಯನ್ನು ಕಾಪಾಡ್ತಾರೆ ಅಂತ ನಾಚಿಕೆ ಆಗಬೇಕು. ಅದನ್ನೇನು ಸಂಸತ್ ಅಂದ್ಕೊಂಡಿದ್ದಾರಾ ಅಥವಾ ಫೀಲ್ಡ್ ಅಂದ್ಕೊಂಡಿದ್ದಾರಾ ಹಿಂಗೆ ಬಡ್ದಾಡ್ಕೊಳ್ಳೋಕ್ಕೆ? ಇವ್ರನ್ನೆಲ್ಲ ನೋಡಿ ಜನ ಅದು ಏನು ಅನ್ಕೊಬೇಕು, ಏನು ಕತೆನೋ. ಅದು ಒಂದು ಮರ್ಯಾದೆ ಇರೋ ಜನ ಆಡ್ತಾ ಇರೋದ, ಪ್ರಾಣಿಗಳಿಗಿಂತ ಕಡೆಯಾಗಿದ್ದಾರಪ್ಪ, ಅವಕ್ಕೂ ಹೋಲಿಕೆ ಮಾಡಬಾರ್ದೇನೋ. ಇನ್ನು ಸ್ಪೇನ್ ಪೋರ್ಚುಗಲ್ ಆಗಸ್ಟ್ನಲ್ಲಿ ಕಳೆದ ರಾತ್ರಿ ಅಪರೂಪದ ದೃಶ್ಯವೊಂದು ಆವಿಷ್ಕೃತವಾಯಿತು. ಭಾರೀ ಗಾತ್ರದ ನೀಲಿ ಉಲ್ಕಿಯೊಂದು ಭೂಮಿ ಮೇಲೆ ಬಿದ್ದಿದೆ. ಉಲ್ಕೆ ಭೂಮಿಗೆ ಬರುವ ಸಂದರ್ಭದಲ್ಲಿ ಉಲ್ಕೆಯಿಂದ ಬಂದ ಬೆಳಕು ಹಗಲಿನಷ್ಟೇ ಪ್ರಕಾಶಮಾನವಾಗಿತ್ತು. ಈ ಪ್ರಭೆ 100 ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯಲ್ಲಿ ಹಬ್ಬಿತ್ತು. ಕೆಲವೇ ಸೆಕೆಂಡ್ಗಳಲ್ಲಿ ಘಟಿಸಿ ಹೋದ ಅಪರೂಪದ ದೃಶ್ಯ ಕಂಡು ಜನ ಆಶ್ಚರ್ಯಕ್ಕೆ ಒಳಗಾದ್ರು. ಇದಕ್ಕೆ ಸಂಬಂಧಿಸಿದ ದೃಶ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆದರೆ ಈ ಉಲ್ಕೆ ನಿರ್ದಿಷ್ಟವಾಗಿ ಎಲ್ಲಿ ಬಿತ್ತು ಅನ್ನೋದು ಖಚಿತವಾಗಿಲ್ಲ. ಸೊ ಅದು ಬೀಳೋ ಹಂತದಲ್ಲಿ ಎಷ್ಟು ಬೆಳಕು ಕಾಣಿಸ್ತು ನೋಡಿ. ಆ ಫಸ್ಟ್ ಕತ್ಲಿದ್ದಿದ್ದು ಅದು ಬೀಳೋ ಹಂತದಲ್ಲಿ ಎಷ್ಟು ಬ್ರೈಟಾಗಿ ಕಾಣಿಸುತ್ತೆ, ಆ ಪಿಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ. ಎಲ್ಲಿ ಬಿತ್ತಪ್ಪ ಗೊತ್ತಿಲ್ಲ.